ಸಿದ್ದಾಪುರ ತಾಲೂಕು ಆಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸಿ ಆಗಸ್ಟ್ 6ರೊಳಗೆ ಅಗತ್ಯ ವೈದ್ಯರ ನೇಮಕ ಮಾಡದೇ ಇದ್ದರೆ ತಾಲೂಕು ಆಸ್ಪತ್ರೆ ಎದುರು ಬಿಜೆಪಿಯಿಂದ ಅಹೋರಾತ್ರಿ ಧರಣಿ ನಡೆಸುತ್ತೇವೆ ಎಂದು ಬಿಜೆಪಿಯ ಮಂಡಲಾಧ್ಯಕ್ಷ ತಿಮ್ಮಪ್ಪ ಎಂಕೆ ಎಚ್ಚರಿಸಿದರು. ಸಿದ್ದಾಪುರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದ ಅವರು, ಸಿದ್ದಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಸರಿಯಾಗಿ ಯಾವುದೇ ತಜ್ಞ ವೈದ್ಯರುಗಳಿಲ್ಲ. ಇದರಿಂದ ತಾಲೂಕಿನಲ್ಲಿ ಬಂದ ರೋಗಿಗಳಿಗೆ ತೀವ್ರವಾದ ತೊಂದರೆಯಾಗುತ್ತಿದೆ. ಈ ಹಿಂದೆ ತಾವು ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿ ಎಚ್ಚರಿಸಿದ್ದೇವೆ. ಆದರೂ ಈವರೆಗೂ ಯಾವುದೇ ಕ್ರಮವಾಗಿಲ್ಲ. ಮುಂದಿನ ಆಗಸ್ಟ್ 6ರ ಒಳಗಾಗಿ ಅಗತ್ಯವಿರುವ ತಜ್ಞ ವೈದ್ಯರುಗಳ ನೇಮಕಾತಿ ಮಾಡದಿದ್ದರೆ ಧರಣಿ ನಡೆಸುತ್ತೇವೆ. ಕಾಗೇರಿಯವರ ಅವಧಿಯಲ್ಲಿ 40 ಹಾಸಿಗೆಯ ತಾಲೂಕು ಆಸ್ಪತ್ರೆಯನ್ನು 100 ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದ್ರು. ಅದಕ್ಕೆ ಬೇಕಾಗಿರುವ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸುವ ಕೆಲಸ ಮಾಡಿದ್ರು. ಆವಾಗ ತಾಲೂಕಿನ ಜನರಲ್ಲದೆ ಪಕ್ಕದ ಸೊರಬ ಶಿಕಾರಿಪುರದಿಂದ ಬಂದ ರೋಗಿಗಳು ಬಂದು ಚಿಕಿತ್ಸೆ ಪಡೆಯುತ್ತಿದ್ದರು. ಇಂದು ಆಸ್ಪತ್ರೆಯಲ್ಲಿ ಅಗತ್ಯ ಇರುವ ಪ್ರಸೂತಿ ಹಾಗೂ ಸ್ತ್ರೀರೋಗ ಮತ್ತು ಮಕ್ಕಳ ತಜ್ಞ ವೈದ್ಯರು ಇಲ್ಲ. ಚರ್ಮರೋಗ ಹಾಗೂ ಅರವಳಿಕೆ ತಜ್ಞ ವೈದ್ಯರು ಇಲ್ಲ. ಇದರಿಂದಾಗಿ ಆಸ್ಪತ್ರೆಯಲ್ಲಿ ರೋಗಿಗಳು ಇಲ್ಲದವಾಗಿದೆ. ಅಲ್ಲದೆ ಔಷಧಿ ಕೊರತೆ ಹೆಚ್ಚಾಗಿದೆ. ಆಸ್ಪತ್ರೆಯಲ್ಲಿ ಯಾವುದೇ ಬೇಕಾಗಿರುವ ಔಷಧಿಗಳು ಇಲ್ಲವಾಗಿದೆ. ಜನ ಔಷಧಿ ಕೇಂದ್ರವನ್ನು ಆಸ್ಪತ್ರೆಯಿಂದ ಹೊರಗೆ ಹಾಕಿದ್ದಾರೆ. ಇದರಿಂದ ತಾಲೂಕಿನ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇದನ್ನ ಯಾರಿಗೆ ಹೇಳಬೇಕು? ಈ ಬಗ್ಗೆ ಸ್ಥಳೀಯ ಶಾಸಕರು ಕಾಳಜಿ ವಹಿಸಿ ವೈದ್ಯರ ನೇಮಕ ಮಾಡಿಸಬೇಕು. ಇವರದೇ ಸರ್ಕಾರ ಇದೆ ಎಂದರು. ತಾಲೂಕು ಆಸ್ಪತ್ರೆಯಲ್ಲಿ ಒಟ್ಟು ವಿವಿಧ 13 ತಜ್ಞ ವೈದ್ಯರು ಇರಬೇಕು. ಇಂದು 6 ಜನರಿದ್ದಾರೆ. ತಾಲೂಕಿನ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು 7 ವೈದ್ಯರು ಇರಬೇಕಿದ್ದು 3 ವೈದ್ಯರು ಇದ್ದಾರೆ. ಇದರಲ್ಲಿ ಒಬ್ಬರು ಈ ತಿಂಗಳ ಕೊನೆಯಲ್ಲಿ ಹೋಗುತ್ತಾರೆ. 91 ವಿವಿಧ ಸಿಬ್ಬಂದಿಗಳಿರಬೇಕಿತ್ತು. ಕೇವಲ 35 ಸಿಬ್ಬಂದಿಗಳಿದ್ದಾರೆ. ಹೀಗೆ ತಾಲೂಕು ಆಸ್ಪತ್ರೆಗೆ ಅಗತ್ಯ ಇರುವ ವೈದ್ಯಕೀಯ ಸಿಬ್ಬಂದಿ ಹಾಗೂ ತಜ್ಞ ವೈದ್ಯರ ನೇಮಕಾತಿಯಾಗಬೇಕಾಗಿದೆ. ಇವರು ನೇಮಕಕ್ಕೆ ಕರೆದಿದ್ದೇವೆ ಎನ್ನುತ್ತಾರೆ. ಗುತ್ತಿಗೆ ಆಧಾರದಲ್ಲಿ ಯಾವ ತಜ್ಞ ವೈದ್ಯರು ಬರುತ್ತಾರೆ? ನೇಮಕ ಅಥವಾ ಖಾಲಿ ಹುದ್ದೆಗೆ ವರ್ಗಾವಣೆ ಮಾಡಿಸಬೇಕು ಎಂದರು. ಶಾಲೆಯ ಅರ್ಧಾವಧಿ ಮುಗಿಯುತ್ತಾ ಬಂದಿದ್ದೆ. ಆದರೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಪುಸ್ತಕ ಪೂರೈಕೆ ಆಗಿಲ್ಲ. PDF ಕಳುಹಿಸಿ ಪ್ರಿಂಟ್ ಮಾಡಿಸಿಕೊಳ್ಳಿ ಎನ್ನುತ್ತಾರೆ. ಇದನ್ನೆಲ್ಲ ಯಾರಲ್ಲಿ ಹೇಳಬೇಕು? ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಇದ್ದರೆ ಚರ್ಚೆ ಆಗುತ್ತಿತ್ತು. ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತ್ ಅವಧಿ ಮುಗಿದಿವೆ. ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಇಲ್ಲ. ಈಗ ಶಾಸಕರು ಈ ಕುರಿತು ಎಚ್ಚರಿಕೆ ವಹಿಸಿ ಕೆಲಸ ಮಾಡಬೇಕು ಎಂದರು. ತಾಲೂಕಿನಲ್ಲಿ ಯಾವುದೇ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ. ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ತೋಟಪ್ಪ ನಾಯ್ಕ ಹೊಸೂರು, ಜಿಲ್ಲಾ ವಿಶೇಷ ಆಹ್ವಾನಿತ ಗುರುರಾಜ್ ಶಾನ್ಭಾಗ್, ಯುವ ಮೋರ್ಚಾ ತಾಲೂಕಾ ಅಧ್ಯಕ್ಷ ಅನ್ನಪ್ಪ ಜಿ ನಾಯ್ಕ್ ಕಡಕೇರಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಭಟ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಧಾ ಸುಬನಾ, ಸತೀಶ್ ಕಾಮತ್, OBC ಮೋರ್ಚಾ ತಾಲೂಕು ಅಧ್ಯಕ್ಷ GK ನಾಯ್ಕ್ ಕೊಪ್ಪ, ಪ್ರಮುಖರಾದ ವಿಜಯ ಹೆಗಡೆ, ರಾಜೇಂದ್ರ ಕೇಂದ್ರಿ, ಕೃಷ್ಣಮೂರ್ತಿ ನಾಯ್ಕ್ ಐಶೂರು, B ವೆಂಕಟೇಶ್, ನಾಗರಾಜ್ ನಾಯ್ಕ್ ಹಲಗೇರಿ, ಶ್ರೀನಿವಾಸ್ ಮಡಿವಾಳ್, ಮಂಜುನಾಥ್ ನಾಯ್ಕ್ ಕಾಶಿ ಮೊದಲಾದವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.